21 ವರ್ಷಕ್ಕೆ ಅಂದರೆ ಇವರಿಗೆ 25 ವರ್ಷ 2022ರಲ್ಲಿ ಅವ್ರಿಗೆ ಅವಾಗ 21 ವರ್ಷ ಅಲ್ಲ, ಅವಾಗ ಡಿಸ್ಕ್ ಸರ್ಜರಿ ಆಗಿದೆ. ಡಿಸ್ಕ್ ಬಲ್ಜ್ ಆಗಿಬಿಟ್ಟು. ಯಾವಾಗ ಸರ್ಜರಿ ಮಾಡಿದ್ದು, ಏನಕ್ಕೆ ಸರ್ಜರಿ ಮಾಡಿದ್ರು ನಿಮಗೆ? ಪೇನ್ ಬರ್ತಾ ಇತ್ತು ಅಂತ ಅದು MRI ಮಾಡಿಸ್ಬೇಕಂತ ಹೇಳಿದ್ರು. MRI ಮಾಡಿಸಿದ್ರೆ ಆಮೇಲೆ ಸರ್ಜರಿ ಮಾಡಬೇಕು ಅಂತ ಹೇಳಿದ್ರು. ಓಕೆ. ಸರ್ಜರಿ ಮಾಡಿದ ಆಮೇಲೆ 2 ಇಯರ್ಸ್ ಆದಮೇಲೆ ತಿರ್ಗಾ ಪೇನ್ ಸ್ಟಾರ್ಟ್ ಆಗಿದೆ. ಹಾಂ 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 2 ಇಯರ್ಸ್ ಏನು ಪೇನ್ ಇದ್ದಿಲ್ಲ. ಓಕೆ. ಮತ್ತೆ ಪೇನ್ ಸ್ಟಾರ್ಟ್ ಆಯಿತು. ಮತ್ತೆ ಪೇನ್ 2024ಗೆ ಪೇನ್ ಬಂದಿದೆ. 22 ಸರ್ಜರಿ ಆಗಿರೋದು. ಆಮೇಲೆ ನೋವು ಬಂದಾಗ ಮತ್ತೆ ಏನಾಯ್ತು? ನೋವು ಬಂದಾಗ ಮತ್ತೆ ಹೋಗಿ ಅದು ಫಿಸಿಯೋಥೆರಪಿ ಮಾಡಿಸ್ರಿ. ಅವಾಗ 6 ಮಂತ್ಸ್ ಕ್ಯೂರ್ ಆಯಿತು. ತಿರ್ಗಾ ಪೇನ್ ಸ್ಟಾರ್ಟ್ ಆಯಿತು. ತಿರ್ಗಾ ಮತ್ತೆ ಪದೇ ಪದೇ. ಓಕೆ. ಸೊ ಮತ್ತೇನು ಅನಿಸುತ್ತೆ ನಿಮಗೆ? ಮತ್ತೆ ಇಲ್ಲಿ ಬಂದಿದ್ದು ಸರ್. ಓಕೆ. ಇಲ್ಲಿ ಬಂದಾಗ ಎಷ್ಟು ಕಮ್ಮಿ ಆಗಿದೆ? ಒಂದು 70% 60% ಕಮ್ಮಿ ಆಗಿದೆ. ಮುಂಚೆಗಿನ್ನ ಬೆಟರಾ? ಬೆಟರ್ ಸರ್. ಎಲ್ಲ ರೀತಿಯೂ ಬೆಟರ್. ಎಲ್ಲ ರೀತಿ ಬೆಟರ್. ನೋವು ಮತ್ತೆ ಕಾಲೆತ್ತೋದೆಲ್ಲ ಇಂಪ್ರೂವ್ಮೆಂಟ್ ಆಗಿದೆಯಾ? ಆಗಿದೆ ಸರ್. ಓಕೆ. ಚಿಕ್ಕ ವಯಸ್ಸಿಗೆ ಸರ್ಜರಿ ಯಾಕೆ ಮಾಡಿಸ್ಕೊಂಡ್ರಿ? ಗೊತ್ತಿಲ್ಲ ಸರ್ ನಮಗೆ ಒಂದ್ಕಿತ ಬೈಕ್ ಆಕ್ಸಿಡೆಂಟ್ ಆಗಿತ್ತು. ಅವಾಗ ಈ ಕೈ ಮಾಡಿದಾಗ ಅವರು ಹಂಗೆ ಪರಿಚಯ ಆಗಿ ಅವ್ರ ಹತ್ರನೇ ಹೋಗಿದ್ವಿ ಸರ್. ಓಕೆ. ಇದು ಆ್ಯಕ್ಚುಲಿ L4 L5 L5S1 L5S1 ಡಿಸ್ಕ್ ಬಲ್ಜಿದ್ದು. ಸೊ ಇನ್ನೊಂದು ಡಿಸ್ಕ್ ಬಲ್ಜ್ ಆಗಿದೆ. ಅದು ಇನ್ಫ್ಲಮೇಷನ್ ಕಂಟಿನ್ಯೂಸ್ ಆಗಿದೆ ನೋಡಿ. ಫ್ಯಾಟಿ ಲಿವರ್ ಗ್ರೇಡ್ 2 ಒಂದು. ಇದೆಲ್ಲ ಜಾಸ್ತಿ ಇರುವಾಗ ಇವಾಗ ಗೋಧಿ, ಮೈದಾ, ಕಾಫಿ, ಟೀ, ಹಾಲು, ಸಕ್ಕರೆ ಎಲ್ಲ ಬಿಟ್ಟಿದ್ದೀರಲ್ಲ, ಕಂಪ್ಲೀಟ್ 0 ಸ್ಟಾಪ್ ಮಾಡಿಬಿಡಿ. ಒಂದು ವರ್ಷ ಮುಟ್ಟಕ್ಕೆ ಹೋಗ್ಬಿಡಿ ಅಟ್ಲೀಸ್ಟು. ಇದು ಕಂಪ್ಲೀಟ್ ಫ್ಯಾಟಿ ಲಿವರ್ ಹೋಗಬೇಕು. ದೇಹದಲ್ಲಿ ಉರಿಯೂತಾಂಶ ಉತ್ಪತ್ತಿ ಆಗಬಾರ್ದು. ಉತ್ಪತ್ತಿ ಆಯಿತು ಅಂತಂದರೆ ಡಿಸ್ಕ್ ವೀಕ್ ಆಗುತ್ತೆ, ಮತ್ತೆ ಬಲ್ಜೌಟ್ ಆಗುತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ಕಂಪ್ಲೀಟ್ 0 ಮಾಡಿಬಿಟ್ಟು ಸರ್ಕ್ಯುಲೇಷನ್ ಆಗಿಬಿಟ್ಟು ಡಿಸ್ಕಿಗೆ ವಾಪಸ್ ಹೋಗಲಿ. ಅದು ಸ್ಟ್ರೆಂತ್ ಆದರೆ ವಾಪಸ್ ಹೋಗುತ್ತೆ. ಆ ಥರ ಮಾಡ್ಕೊತ ಮಾಡಿ. ಓಕೆ. ಮತ್ತೆ ಆ ಫುಡ್ಗಳು ಯೂಸ್ ಮಾಡೋಕ್ಕೆ ಹೋಗ್ಬಿಡಿ. ನಾನು ಹೇಳೋ ಫುಡ್ಗಳು ಆಹಾರದಿಂದನೇ ಎಲ್ಲ ಕಾಯಿಲೆ ಬರೋದು. ಅವಾಗ ಆಕ್ಸಿಡೆಂಟ್ ಆಗಿರೋದ್ರಿಂದ ಏನು ಬಂದಿಲ್ಲ ನಿಮಗೆ, ಅದಕ್ಕೆ ಸಂಬಂಧ ಇಲ್ಲ. ಸೊ ನಿಮಗೆ ಓವರಾಲ್ 60ರಿಂದ 70% ಚೆನ್ನಾಗಿ ಅನಿಸಿದೆ. ಎಲ್ಲ ಆಕ್ಟಿವಿಟೀಸ್ ಮಾಡ್ತೀರಿ ಇವಾಗ? ಎಲ್ಲ. ಮುಂಚೆಗೆ ಏನೇನು ಕಷ್ಟ ಆಗ್ತಿತ್ತು ನಿಮಗೆ ಮಾಡೋದಕ್ಕೆ? ಮುಂದೆ ನಡೆಯೋಕೆ ಆಗ್ತಾ ಇತ್ತು ಸರ್. ವಾಶ್ರೂಮ್ಗೆ ಹೋಗೋಕೆ ಆಗ್ತಾ ಇದ್ದಿಲ್ಲ. ಇಲ್ಲಿ ಬರೋಕ್ಕಿಂತ ಮುಂಚೆ ವಾಶ್ರೂಮಲ್ಲಿ ಕುತ್ಕೊಳಕ್ಕೆ ಆಗ್ತಾ ಇದ್ದಿಲ್ಲ. ಓಕೆ. ಫಿಸಿಯೋಥೆರಪಿ ಮಾಡಿದ್ನೂ ಹಂಗೆ ಮಾಡಿದ ಮೇಲೆ. ಓಕೆ. ಮತ್ತು ಇನ್ನೊಂದು ಸರ್ಜರಿ ಅಂತ ಏನಾರು ಹೇಳಿರಾ? ಇಲ್ಲ ಏನಿಲ್ಲ. ವಾಕ್ ಮಾಡಿ ಫಾಸ್ಟಾಗಿ. ಇವಾಗ ವಾಕ್ ಮಾಡಿ, ಫಾಸ್ಟ್ ವಾಕ್ ಮಾಡು. ಓಕೆ. ಫಾಸ್ಟ್ ರನ್ನಿಂಗ್ ಮಾಡು. ಆ ಕಡೆಯಿಂದ ಈ ಕಡೆಗೆ ರನ್ನಿಂಗ್, ಮತ್ತೆ ರನ್ನಿಂಗು. ಓಕೆ. ಫುಲ್ಲು ನಿಂತ್ಕೊಂಡ ಹತ್ರನೇ ರನ್ನಿಂಗ್ ಮಾಡು. ನಿಂತ್ಕೊಂಡ ಹತ್ರನೇ. ಸೂಪರ್. ಕೆಳಗಡೆ ಕುತ್ಕೊಂಡ್ಬಿಟ್ಟಿದ್ದ ಅವಂಗೆ. ಕುತ್ಕೊಂಡ್ಬಿಟ್ಟಿದೆ. ಎಸ್ ಇದು ಅದು ಬಸ್ಕಿ 3 ಬಸ್ಕಿ ಫಾಸ್ಟಾಗೆ. ಎಸ್. ಓಕೆ.